ಹಿರಿಯ ಮುಖಂಡರು ಮತ್ತು ಬಾಲ್ಯದಿಂದ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ನನ್ನ ಜೊತೆಯಲ್ಲಿ ನಾವು ಯಾವಾಗ RSS ಮತ್ತು BJPಯನ್ನು ಸಂಘಟನೆ ಮಾಡಿದ್ವೋ ಆವತ್ತಿಂದ ಕೂಡ ಯಲಾಂಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೇರು ಮಟ್ಟದಲ್ಲಿ ಕಟ್ಟೋದಕ್ಕೆ ನನ್ನ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಟಂಥ ಎಲ್ಲ ರೀತಿಯಾದಂಥ ಸಹಕಾರವನ್ನು, ಹೋರಾಟ ಇರ್ಬೋದು, ಸಮಯ ಇರ್ಬೋದು, ಯಾವುದಕ್ಕೂ ಅಂಜದೆ ನನ್ನ ಜೊತೆಯಲ್ಲಿದ್ದಂಥವರು BJPಯ ಬಲಭೀಮ ಅಂಥೇಳಿ ಮತ್ತು ನಾಟಕದಲ್ಲೂ ಕೂಡ ಭೀಮನ್ ಪಾತ್ರವನ್ನೇ ಮಾಡ್ತಾ ಇದ್ದಂಥ ದಿಬ್ಬೂರು ಜಯಣ್ಣ ಮತ್ತು ಅವರ ಸಹೋದರ ಆದಂಥ ವಿಜಯಣ್ಣ ಇಬ್ಬರು ಕೂಡ ಅವ್ರ ಇಡೀ ಕುಟುಂಬನೇ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟೋದಕ್ಕೆ ಮತ್ತು ಅನೇಕ ಧಾರ್ಮಿಕ ಹೋರಾಟಗಳು, ವಿಶೇಷವಾಗಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕಿದಾಗ ಕೂಡ ನನ್ನ ಜೊತೆಯಲ್ಲಿದ್ದಂಥವರು ಜಯಣ್ಣವರು. ಆವತ್ತಿಂದ ಇವತ್ತವರೆಗೂ ಕಷ್ಟ ಇರಲಿ ಸುಖ ಇರಲಿ ಕಾರ್ಯಕರ್ತರ ಜೊತೆಯಲ್ಲಿ ಅತ್ಯಂತ ಕುಟುಂಬದ ಸದಸ್ಯನ ರೀತಿಯಲ್ಲಿ ಬೆರ್ಕೊಂಡು ಇವತ್ತು ನನಗಿಂತೂ ಸ್ವಲ್ಪ ಜನಪ್ರಿಯ ಜಯಣ್ಣವರು. ನನ್ನನ್ನಾದರೂ ಕೆಲವರು ಹಣ ನಡಿ ನೀನು ಅಂತ ಕಳಿಸ್ಬಿಡ್ತಾರೆ ಕಾರ್ಯಕ್ರಮಗಳಲ್ಲಿ, ಆದರೆ ಜಯಣ್ಣನ ಜೊತೆಯಲ್ಲಿ ಇರಲೇಬೇಕಾಗ್ತದೆ. ಈ ಥರ ಎಲ್ಲರನ್ನೂ ಕೂಡ ಜೊತೆಗೂಡಿಸ್ಕೊಂಡು ನನ್ನ ಅರ್ಧ ಶ್ರಮವನ್ನು ಒತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಜಯಣ್ಣವರು. ಇವತ್ತು ಯಾವುದೇ ಸಭೆ ಸಮಾರಂಭ ಇತ್ತು ಅಂದರೆ ಜಯಣ್ಣಗೆ ಹೇಳ್ಬಿಡ್ತೀನಿ, ಜಯಣ್ಣ ಎಲ್ಲರಿಗೂ ಫೋನ್ ಮಾಡಿ ಬರೋಕ್ಕೆ ಹೇಳು ಅಂತೇಳಿ. ನಮ್ಮ ಮುಖಂಡರು ಕೂಡ ಅದೇ ಹೇಳೋದು, ಜಯಣ್ಣವ್ರು ಎಲ್ಲರಿಗೂ ಫೋನ್ ಮಾಡ್ತಾರಣ್ಣ, ಕರೀತಾರೆ ಅಂತೇಳಿ. ಇವತ್ತು ನಮ್ಮ BJPಯ ಶಕ್ತಿ ಕೇವಲ ನನ್ನ ಕ್ಷೇತ್ರದಲ್ಲ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇರ್ಬೋದು ಮತ್ತು ರಾಜ್ಯದಲ್ಲೂ ಕೂಡ ಜಯಣ್ಣವರು ಹೆಸರು ಆಗಿರ್ತಕ್ಕಂಥವ್ರು. ಹಿಂದೆ ಬೆಂಗಳೂರು ಡೈರಿ ಅಧ್ಯಕ್ಷರಾಗಿ ಅತ್ಯಂತ ಜನಪರವಾದಂಥ ಕೆಲಸ ಮಾಡಿ ಯಾವುದು ದ್ವೇಷ ರಾಗಗಳಿಗೆ ಆಸ್ಪದ ಕೊಡದೆ ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡು ಹೋದಂಥವ್ರು ಸನ್ಮಾನ್ಯ ಜಯಣ್ಣವರು. ಮತ್ತು ದೊಡ್ಡಬಳ್ಳಾಪುರ ಅಥಾರಿಟಿ ಚೇರ್ಮನ್ ಆದಾಗ ಕೂಡ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಇವತ್ತು ಜನಪ್ರಿಯರಾಗಿದ್ದಾರೆ. ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಐಶ್ವರ್ಯವನ್ನು ಅಧಿಕಾರವನ್ನು ಎಲ್ಲವನ್ನು ಕೊಡಲಿ. ಜಯಣ್ಣನಿಲ್ಲದೆ ಭಾರತೀಯ ಜನತಾ ಪಾರ್ಟಿಯನ್ನು ಯಲಾಂಗದಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಸೊ ಜಯ ವಿಜಯ್ ಇಬ್ಬರು ಕೂಡ ನಮ್ಮ ಎರಡು ಕಣ್ಣುಗಳಿದ್ದಾಗೆ. ಮತ್ತು ಅವ್ರ ಇಡೀ ಕುಟುಂಬನೇ ಅಷ್ಟೇ. ಅವರು ಯಾವಾಗ ಬಾಲ್ಯ ಸ್ವಯಂ ಸೇವಕರು, ನಾನು ಹೇಳ್ತಾ ಇರ್ತಕ್ಕಂಥದ್ದು 40-45 ವರ್ಷದಿಂದ ಕಥೆ ಹೇಳ್ತಕ್ಕಂಥದ್ದು. ಆವಾಗ ಇಡೀ ಕ್ಷೇತ್ರವನ್ನು ಓಡಾಡಿ ಸಂಘಟನೆ ಮಾಡಿ ಪಕ್ಷದ ವಿರುದ್ಧವಾದಂಥ ಒಂದೇ ಒಂದು ಹೇಳಿಕೆಗಳನ್ನಾಗಲಿ ಪಕ್ಷದ್ರೋಹ ಕೆಲಸವನ್ನಾಗಲಿ ಇವತ್ತು ಕೂಡ ಕನಸು ಮನಸ್ಸಲ್ಲೂ ಮಾಡಿಲ್ಲ. ನಾಯಕರುಗಳ ಬಗ್ಗೆ ನಾವು ಮಾತಾಡಿದ್ದೀವಿ, ಅವರು ಮಾತಾಡಿರ್ತಾರೆ. ನಮ್ಮ ಮೇಲೆ ಅಭಿಮಾನದಿಂದ, ಪಕ್ಷದ ಮೇಲೆ ಅಭಿಮಾನದಿಂದ ಮಾಡಿರ್ತಕ್ಕಂಥವ್ರು. ಸೊ ಜಯಣ್ಣ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳೀಲಿ ಅಂತೇಳಿ ನಾವು ಇವತ್ತೇನು ಸಾವಿರಾರು ಜನ ಬೆಳಗ್ಗೆಯಿಂದ ಕಾರ್ಯಕರ್ತರು ಬರ್ತಾವ್ರೆ. ಬಹುಶಃ ನನ್ನ ಹುಟ್ಟುಹಬ್ಬಕ್ಕೆ ಬಿಟ್ಟರೆ ಜಾಸ್ತಿ ಹೈಯೆಸ್ಟ್ ಬರುವಂಥದ್ದು ಜಯಣ್ಣವ್ರ ಹುಟ್ಟುಹಬ್ಬಕ್ಕೆ ಅಂತೇಳಿ ನಾನು ಕೂಡ. ಮತ್ತು ಒಂಥರ ಅಜಾತ ಶತ್ರು, ನನಗಾದರೂ ಸ್ವಲ್ಪ ಶತ್ರುಗಳವ್ರೆ, ಜಯಣ್ಣನ ಸ್ವಲ್ಪ ಶತ್ರುಗಳು ಕಡಿಮೆನೇ, ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಂಬಿಡ್ತಾನೆ. ನಮ್ಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲ ನನ್ನ ಹತ್ರ. ಸ್ವಲ್ಪ ಶತ್ರು ಅಂದರೂ ಶತ್ರುನೇ. ಅವನು ಶತ್ರುತ್ವ ಮಾಡಿದಾಗ ನಾವು ಭಾಳ ಮಿತ್ರತ್ವ ಹೋಗೋದು ಕಷ್ಟ ಆಗ್ತದೆ. ಯಾಕಂದರೆ ಅವರು ಬರೋಲ್ಲ. ಒಂದ್ಸರಿ ಶತ್ರುತ್ವ ಅಂದರೆ ನಾವೇನು ವೈಯಕ್ತಿಕವಾಗಿ ಅಂತಲ್ಲ, ಪೊಲಿಟಿಕಲಿ ಇರ್ಬೋದು, ಬೇರೆ ಬೇರೆ ರೀತಿ ಅಂತ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಅಜಾತ ಶತ್ರು ಜಯಣ್ಣವರು ಇನ್ನೂ ಚೆನ್ನಾಗಾಗಲಿ. ಮತ್ತು ಮುಂದೆ ಅವ್ರಿಗೊಂದು ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ಕೂಡ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ರಾಜ್ಯಾಧ್ಯಕ್ಷರಲ್ಲಿ ಕೂಡ ಮಾಡಿದ್ದೀವಿ. ಆಗಬೇಕಾಗಿತ್ತು ಮೊನ್ನೆ ಅವ್ರು ಸ್ವಲ್ಪ ಬೇರೆ ಬೇರೆ ಬ್ಯುಸಿ ಇದರಿಂದ ಅದಾಗಿಲ್ಲ. ಸೊ ಮುಂದಿನ ವಾರದಲ್ಲಿ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಜಯಣ್ಣವ್ರಿಗೆ ಕೊಡ್ತೀವಿ. ಈಗಾಗಲೇ ವಿಜಯ ಅವರು ಕೂಡ ರಾಷ್ಟ್ರೀಯ ಮಟ್ಟದ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿಯನ್ನು ಕೂಡ ತಗೊಂಡವ್ರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಶುಭವಾಗಲಿ. ಜಯಣ್ಣವರು ಡಿಮ್ಯಾಂಡ್ ಅದೇ ಆಸ್ತಿ ಎಲ್ಲ ಬರ್ಕೊಡು ಅಂತ ಹೇಳೋರೆ. MLA ಬಿಟ್ಬಿಟ್ಟು ನೆಕ್ಸ್ಟ್ MLA ತಮಾಷೆಗೆ ಏನೋ ಡಿಮ್ಯಾಂಡ್ ಅಂತ ಏನಿಲ್ಲ. ಪಕ್ಷವನ್ನು ಎಲ್ಲರೂ ಜೊತೆಯಲ್ಲಿ ಹಾಕ್ಕೊಂಡು ಹೋಗೋಣ ಸರ್, ಒಂದೊಂದ್ಸರಿ ರೇಗ್ ಬಿಡ್ತೀರ ನೀವು, ಯಾರನ್ನ ಬಿಡೋದು ಬೇಡ ಸರ್, ಪಕ್ಷವನ್ನು ಕಟ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಕೆಲವು ನೇರವಾಗಿ ನನಗೇನಾದರೂ ಮುಖಾಮುಖಿ ಹೇಳೋರು ಅಂದರೆ ಜಯಣ್ಣವ್ರೊಬ್ಬರೇ ಹಿಂಗೆ ಆಗಬೇಕು ಅಂತೇಳಿ. ಬೇರೆಯವರೆಲ್ಲ ಸ್ವಲ್ಪ ಸಂಕೋಚ ಪಡ್ತಾರೆ ನನ್ನ ಹತ್ರ ಹೇಳೋದಕ್ಕೆ. ಆದರೆ ಜಯಣ್ಣವರು ಕೆಲವು, ಯಾಕಂದರೆ ನಾನು ಎದುರುಗಡೆ ಮಾತಾಡೋದು ಬೇರೆ, ಹಿಂದೆ ಮಾತಾಡೋದು ಕೆಲವು ಇದೆಯಲ್ಲ, ಆ ವಿಚಾರಗಳನ್ನು ನನಗೆ ಹೇಳ್ತಾರೆ. ಅವಾಗ ಸರ್ ಮಾಡ್ಕೊಂಡು ಹೋಗೋಂಥ ಕೆಲಸನ
ಮಾಡ್ತೀವಿ. ಅದನ್ನು ಬಿಟ್ಟರೆ ಜೇಣ್ಣವ್ರದ್ದೇನು ಸ್ವಂತ ವೈಯಕ್ತಿಕವಾದಂಥ ಡಿಮ್ಯಾಂಡ್ ಅಂತ ಏನೂ ಇಲ್ಲ. ನಿಮಗಿಂತ ಸ್ವಲ್ಪ ಜಾಸ್ತಿ ಆಸೆ ಪ್ರಜ್ಞೆ ಸರ್. ಅದು ನಿಮ್ಗೆ ಅನುಭವ ಆಗಿರ್ತಾರೆ. ನಮ್ಮ ಹತ್ರ ಯಾವತ್ತೂ ಆಸೆ ಮಾಡಲ್ಲ, ಬೇರೆಯವ್ರ ಹತ್ರ ಆಸೆ ಮಾಡ್ತಾರೆ. ಯಾಕಂದ್ರೆ ಆಸೆ ಮಾಡಿದ್ರು ನಾನು ನಗೋದು ಭಾಳ ಕಷ್ಟ. ಜಯಣ್ಣ ಹತ್ರ ಆಸೆ ಮಾಡೋದು ಸುಮ್ಮನೆ ಯಾಕೆ ವೇಸ್ಟ್, ಟೈಮ್ ವೇಸ್ಟ್. ಓಕೆ ಸರ್.